ಹಾಯ್ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ನಾನು ನನ್ನ ರೆಸಿಪಿ ಗಾರ್ಡನ್ನಲ್ಲಿ 3 ಇನ್ಸ್ಟಂಟ್ ದೋಸೆವನ್ನು ಪಟಾಪಟ್ ಅಂತ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ಹಾಗೆ ತುಂಬಾ ಹೆಲ್ತ್ ಬೆನಿಫಿಟ್ ಇರುವಂಥದ್ದು. ಸೊ ನಾನಿಲ್ಲಿ ತರಕಾರಿ, ಬೇಳೆ ಮತ್ತು ಕಾಳು ಎಲ್ಲ ಮಿಕ್ಸ್ ಮಾಡಿ ಮಾಡುವಂಥದ್ದು. ಇದರಲ್ಲಿ ನಿಮಗೆ ಹೈ ಪ್ರೋಟೀನ್, ಫೈಬರ್, ವೈಟಮಿನ್ ಹಾಗೆ ಮಿನರಲ್ಸ್ ಎಲ್ಲ ನ್ಯೂಟ್ರಿಷನ್ ಲೋಡ್ ಆಗಿರುವಂತಹ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಕೂಡ ಸಿಗುತ್ತೆ, ಫ್ಯಾಟ್, ಫೈಬರ್ ಎಲ್ಲ ಕೂಡ ಸಿಗುವಂಥದ್ದು. ಸೊ ಎಲ್ಲ ನ್ಯೂಟ್ರಿಷನ್ ಒಂದು ಬೌಲಲ್ಲಿ ಹಾಕಿ ತಿಂದ ಹಾಗೆ ಈ ಥರ ಹೆಲ್ದಿಯಾಗಿರುವಂತಹ 3 ದೋಸೆಯನ್ನು ಮಾಡೋದನ್ನು ನಾನಿಲ್ಲಿ ತೋರಿಸ್ತೇನೆ. ಮಕ್ಕಳಿಗೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಟೇಸ್ಟ್ ಕೂಡ ಆಸಮ್ ಆಗಿರುತ್ತೆ. ವೆಯ್ಟ್ ಲಾಸ್ ಮಾಡುವವರಿಗೆ, ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳುವವರಿಗೆ, ಹೆಲ್ತ್ ಕಾನ್ಸಿಯಸ್ ಇರುವವರು, ಡಯಟ್ ಕಾನ್ಸಿಯಸ್ ಇರುವವರು ಇದನ್ನು ಖಂಡಿತವಾಗ್ಲೂ ಮಾಡಿ ತಿನ್ನಲೇಬೇಕು. ಸೊ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲೇ ಹೇಳಿದಾಗೆ ಇನ್ಸ್ಟಂಟಾಗಿ ದೋಸೆ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ. ಈ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ರೈಸನ್ನು ಹಾಕ್ಕೊಳ್ತಿದ್ದೇನೆ. ಯಾವುದಕ್ಕೂ ಕೂಡ ನಾನಿಲ್ಲಿ ಅಳತೆಯಲ್ಲಿ ಯೂಸ್ ಮಾಡ್ತಾ ಇಲ್ಲ, ಸೊ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಅದಾದ ನಂತರ ನಾನಿಲ್ಲಿ ಮಸೂರ್ ದಾಲ್ ಅಂತ ಏನು ಹೇಳ್ತೀವಿ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನಾನು ನೀಟಾಗಿ ವಾಶ್ ಮಾಡಿ ಹಾಗೆ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿದ್ದೇನೆ. ನೆನೆಸಿ ಅದರ ನೀರನ್ನು ತೆಗೆದಿಟ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ತರಕಾರಿಯಾಗಿ ಕ್ಯಾರೆಟನ್ನು ಯೂಸ್ ಮಾಡ್ತಾ ಇದ್ದೇನೆ. ಸೊ ಕ್ಯಾರೆಟನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದು ಶುಗರ್ ಪೇಷಂಟ್ಗೆ ತುಂಬ ಒಳ್ಳೆಯದು. ಯಾಕಂತಂದರೆ ಅವರಿಗೆ ಡೈರೆಕ್ಟಾಗಿ ರೈಸ್ ತಿಂದಾಗ ಅಥವಾ ರೈಸ್ ಐಟಮ್ ತಿಂದಾಗ ಶುಗರ್ ಒಂದೇ ಸಲ ಸ್ಪೈಕ್ ಆಗುತ್ತೆ. ಸೊ ಈ ರೀತಿಯಾಗಿ ವೆಜಿಟೇಬಲ್ ಈ ಥರ ಎಲ್ಲ ಮಿಕ್ಸ್ ತಿಂದಾಗ ಅಷ್ಟು ಬೇಗ ಅವರಿಗೆ ರೈಸ್ ಆಗೋದಿಲ್ಲ. ಸೊ ಸ್ವಲ್ಪ ನಾನಿಲ್ಲಿ ಕೊಬ್ಬರಿ ತುರಿಯನ್ನು ಟೇಸ್ಟ್ಗೋಸ್ಕರ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಬೇಕಂತಂದರೆ ನಮಗೆ ಸ್ವಲ್ಪ ಧನಿಯವನ್ನು ಹಾಕ್ಕೊಳ್ಬೋದು, ಹಾಗೆ ಸ್ವಲ್ಪ ಜೀರಿಗೆಯನ್ನು ಸಹ ಹಾಕ್ಕೊಳ್ಬೋದು. ಹಾಗೆ ನಾನು ಒಂದೆರಡು ಒಣಮೆಣಸನ್ನು ನೆನೆಸಿ ಇಟ್ಕೊಂಡಿದ್ದೇನೆ, ಅದನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದಿಷ್ಟನ್ನು ಹಾಕಿ ಹಾಗೆ ಸ್ವಲ್ಪ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಳೋಣ. ಈ ರೀತಿಯಾಗಿ ನೀಟಾಗಿ ಪೇಸ್ಟ್ ಮಾಡಿ ತಗೊಂಡಿದ್ದೇನೆ. ಸೊ ನಾನು ಇದನ್ನು ನೀರು ದೋಸೆ ಥರ ಮಾಡ್ತೇನೆ, ಹಾಗಾಗಿ ಬಂದವನ್ನು ಸ್ವಲ್ಪ ತಿನ್ನಾಗಿ ಮಾಡ್ಕೊಳ್ತೇನೆ. ನಾರ್ಮಲ್ಲಾಗಿ ದೋಸೆ ಥರ ಮಾಡೋದಾದರೆ ಬಂದವನ್ನು ಉದ್ದಿನ ದೋಸೆ ಹದಕ್ಕೆ ಮಾಡಿಕೊಂಡ್ರೆ ಆಗುತ್ತೆ. ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ನೀವು ನೋಡ್ತಾ ಇರ್ಬೋದು, ನಾನು ಹಿಟ್ಟನ್ನು ಈ ಹದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ, ನೀರು ದೋಸೆ ಹದಕ್ಕೆ. ಸೊ ನೀರು ದೋಸೆ ಥರನೇ ನಾನು ಮಾಡೋದು, ಹಾಗಾಗಿ ಬಟ್ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಂಥರ ಮಸಾಲ ನೀರು ದೋಸೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಕಲರು ಎಲ್ಲ ಕೂಡ. ಇವಾಗ ನಾವು ಇನ್ನೊಂದು ಹೆಲ್ದಿಯಾದಂತಹ ದೋಸೆಯನ್ನು ಮಾಡೋಣ. ಇದಕ್ಕೆ ಸಹ ನಾನಿಲ್ಲಿ ಸ್ವಲ್ಪ ರೈಸನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ನಾನು ನೆನೆಸಿ ಇಟ್ಕೊಂಡಿದ್ದೇನೆ, ನೈಟೇ ನೆನೆಸಿ ಇಟ್ಕೊಂಡಿದ್ದೇನೆ. ನೆನೆಸ್ಬಿಟ್ಟು ನೀಟಾಗಿ ತೊಳೆದು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ನೀರು ತೆಗೆದಿದ್ದೀನಿ. ಸೊ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಈ ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ ಮಾಡುವವರಿಗೆ, ಶುಗರ್ ಪೇಷಂಟ್ಗಳಿಗೆ, ಓವರಾಲ್ ಹೆಲ್ತ್ ಬೆನಿಫಿಟ್ಟಿಗೆ ಎಲ್ಲವೂ ಕೂಡ ಒಳ್ಳೆಯದೇ. ಎಸ್ಪೆಷಲಿ ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗೆಲ್ಲ ಸಫರ್ ಮಾಡೋದ್ರಿಂದ ಆ ಥರ ಪ್ರಾಬ್ಲಮ್ಸನ್ನು, ಸೊ ಅವರಿಗಿದು ತುಂಬ ಒಳ್ಳೆಯ ರೆಸಿಪಿ ಅಂತ ಹೇಳ್ತಾ ಇದ್ದೇನೆ. ಸೊ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು
ಶುಂಠಿ, ಇವೆಲ್ಲ ಟೇಸ್ಟಿಗೆ ಇದೆಲ್ಲ ಹಾಕಿದಾಗಲೇ ಆ ಟೇಸ್ಟ್ ಎನ್ಹಾನ್ಸ್ ಆಗೋದು. ಸೊ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸು, ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಇವಾಗ ನಾವು ರುಬ್ಕೊಂಡು ಬರೋಣ. ರುಬ್ಬುವ ಮೊದಲು ಸ್ವಲ್ಪ ಸಾಲ್ಟ್ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಸ್ವಲ್ಪ ಸಾಕು, ಬೇಕಾದರೆ ಮತ್ತೆ ಮಿಕ್ಸ್ ಮಾಡುವಾಗ ನೀರನ್ನು ಹಾಕಿ ರುಬ್ಕೊಳ್ಬೋದು. ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು, ತುಂಬ ಹೆಲ್ದಿ ಆ್ಯಂಡ್ ಕಲರ್ಫುಲ್ ಆಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಅವರು ತಿಂತಾರೆ ಕೂಡ, ತುಂಬ ಟೇಸ್ಟಿ ಕೂಡ ಆಗಿರುತ್ತೆ. ಆ್ಯಂಡ್ ಅವರಿಗೊಂದು ಹೆಲ್ದಿ ಹ್ಯಾಬಿಟ್ಸನ್ನು ನಾವೇ ಕಲಿಸಬೇಕು. ನಾವು ಪಿಜ್ಜಾ ಬರ್ಗರ್ ಅದು ಇದು ಕೊಟ್ಟು ಅಭ್ಯಾಸ ಮಾಡಿದರೆ ಅವ್ರು ಕೂಡ ಅದನ್ನೇ ತಿಂದು ಬೆಳೀತಾರೆ. ಸೊ ಈ ರೀತಿಯಾಗಿ ನಾವು ಕೊಡೋದ್ರಿಂದ ಅವ್ರ ಹ್ಯಾಬಿಟನ್ನು ಕೂಡ ಚೇಂಜ್ ಮಾಡ್ಕೊಳ್ತಾರೆ. ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಈವ್ನಿಂಗ್ ಟೈಮಲ್ಲಿ ಸ್ಕೂಲಿಂದ ಬಂದಾಗ ಕೊಡ್ಬೋದು, ಇಲ್ಲಾಂತಂದರೆ ಸ್ಕೂಲ್ಗೆ ಮಧ್ಯಾಹ್ನ ಲಂಚ್ ರೂಪದಲ್ಲಿ ಕೊಡ್ಬೋದು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಕಳಿಸ್ಬೋದು. ಈ ರೀತಿಯಾಗಿ ರುಬ್ಬಿ ತೊಗೊಂಡಿದ್ದೇನೆ, ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ನಾನು ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ನೀರು ದೋಸೆ ಮಾಡೋ ಹದಕ್ಕೆ ಮಾಡ್ಕೊಳ್ತೀನಿ ಅಂತ. ನೀವು ತಿಕ್ಕಾಗಿ ಕೂಡ ನಾರ್ಮಲಾಗಿ ಉದ್ದಿನ ದೋಸೆ ಮಾಡಿದಾಗೆ ಕೂಡ ಮಾಡ್ಕೊಳ್ಬೋದು. ಸೊ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ. ಹೆಲ್ತ್ ಕಾನ್ಸಿಯಸ್, ಡಯಟ್ ಕಾನ್ಸಿಯಸ್ ಎಲ್ಲ ಇರೋರಿಗೆ ಇದೊಂದು ಅದ್ಭುತವಾದ ದೋಸೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ. ಆ್ಯಂಡ್ ಅದೇ ನಾನು ಹೇಳಿದಾಗೆ ಸಡನ್ನಾಗಿ ಏನು ಮಾಡೋದಪ್ಪ ಇವತ್ತಿನ ಬ್ರೇಕ್ಫಾಸ್ಟ್ ಅಂತ ಯೋಚನೆ ಮಾಡುವವರಿಗೆ ಕೂಡ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ರೆಸಿಪಿ. ಎಷ್ಟು ಬೇಕೋ ಅಷ್ಟು ನಿಮ್ಮ ಹದಕ್ಕೆ ತಕ್ಕಾಗೆ ನೀರನ್ನು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ತಿನ್ನಾಗಿ ತಗೊಳ್ತಾ ಇದ್ದೇನೆ. ಇನ್ನೊಂದು ಹೆಲ್ದಿಯಾಗಿರುವಂತಹ ಇನ್ಸ್ಟಂಟ್ ದೋಸೆ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ರೈಸನ್ನು ತಗೊಳ್ತಾ ಇದ್ದೇನೆ. ನಾನು ಇದನ್ನು ನೆನೆಸ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿರುವಂತಹ ರೈಸು. ಅದೇ ರೀತಿ ನಾನು ಒಂದು 2 ಸ್ಪೂನ್ ಆಗುವಷ್ಟು ವೀಟ್ ಫ್ಲೋರನ್ನು ತಗೊಂಡಿದ್ದೇನೆ, ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಸೊ ಸ್ವಲ್ಪ ನಾನಿಲ್ಲಿ ರವವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಸೆಮೋಲಿನ ಚಿಕ್ಕ ರವೆ ಬರುತ್ತಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಮೆಜರ್ಮೆಂಟ್ ಹಾಕಿ ಇಲ್ಲಿ ನಾನು ಮಾಡ್ತಾಯಿಲ್ಲ, ನಾರ್ಮಲಾಗಿ ಹೆಚ್ಚು ಕಮ್ಮಿ ನೀವು ಹಾಕ್ಕೊಳ್ಬೋದು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ. ಸೊ ಇದಕ್ಕೇ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ, ಏನಿದು ಮೂಲಂಗಿ, ವೈಟ್ ರ್ಯಾಡಿಷನ್ನು ಆ್ಯಡ್ ಮಾಡ್ತಾಯಿದ್ದೇನೆ. ಇದನ್ನು ತಿನ್ನೋರು ತುಂಬ ಕಮ್ಮಿ ಅಲ್ವಾ, ಅಯ್ಯೋ ಬೇಡ ಬೇಡ ಅಂತ ಹೇಳುವವರೇ ಜಾಸ್ತಿ. ಸ್ಮೆಲ್ಲೆಲ್ಲ ಇಷ್ಟ ಆಗಲ್ಲ. ಬಟ್ ಈ ರೀತಿ ಮಾಡಿ ದೋಸೆ ಮಾಡಿ ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಹೆಲ್ದಿ ಕೂಡ. ಈ ವೆಜಿಟೇಬಲ್ ನನ್ನ ತುಂಬ ಫೇವ್ರೇಟ್ ಇದು. ನನಗೆ ಸಾಂಬಾರಲ್ಲಿ ಆಗಿರ್ಬೋದು, ಪಲ್ಯ ಎಲ್ಲ ಮಾಡಿ ತಿನ್ನಲಿಕ್ಕೆ ತುಂಬ ಇಷ್ಟ. ಇವನ್ ಈ ಥರ ದೋಸೆ ಮಾಡ್ಕೊಂಡು ತಿನ್ನಲಿಕ್ಕೆ ಕೂಡ ನನಗೆ ತುಂಬಾ ಇಷ್ಟ. ಸೊ ಆ್ಯಂಡ್ ನಾನು ಇದಕ್ಕೆ ಸ್ವಲ್ಪ ಶುಂಠಿಯನ್ನು ಹಾಕ್ತಾಯಿದ್ದೇನೆ. ಅದೇ ರೀತಿ ಸ್ವಲ್ಪ ನಾನು ಇದಕ್ಕೆ ಸಿನಮನ್ ಪೌಡರನ್ನು ಹಾಕ್ತಾಯಿದ್ದೇನೆ, ಚಕ್ಕೆ ಪುಡಿ. ಇದನ್ನು ನಾವು ಸ್ವಲ್ಪ ನೀರು ಹಾಕಿ ಈಗ ಮಿಕ್ಸಿ ಮಾಡಿ ಬರೋಣ, ಬ್ಯಾಟರ್ ಮಾಡ್ಕೊಂಡು ಬರೋಣ. ಒಂದು ಇಂಗ್ರೀಡಿಯೆಂಟ್ ಯಾವಾಗಲೂ ಮರೆತು ಹೋಗೋದಾಯ್ತಾ, ಇದು ಯುನಿಕ್ ಸಾಲ್ಟ್. ಇದಿಲ್ಲ ಅಂದರೆ ಟೇಸ್ಟೇ ಇಲ್ಲ ಅಲ್ವಾ, ಬಟ್ ಮರ್ತು ಹೋಗುತ್ತೆ. ಪರವಾಗಿಲ್ಲ, ಇದನ್ನು ನಾವು ಇವಾಗಲೇ ಹಾಕ್ಕೊಳ್ಬೇಕಂತ ಏನಿಲ್ಲ, ಬ್ಯಾಟರ್ ಆದಮೇಲೆ ಕೂಡ ನಾವು ಹಾಕ್ಕೊಳ್ಬೋದು. ಈ ರೀತಿಯಾಗಿ ಸ್ಮೂತಾಗಿ ಕಡಿದು ತಗೊಂಡಿದ್ದೇನೆ. ಇದನ್ನು ನಾವೇನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಾನು ನೀರು ದೋಸೆ ಹದಕ್ಕೆ ಮಾಡ್ಕೊಳ್ತಿರೋದ್ರಿಂದ ಇಷ್ಟು ಸ್ಮೂತಾಗಿ ಕಡ್ದಿದ್ದು, ಇಲ್ಲಾಂದರೆ ಸ್ವಲ್ಪ ತರಿ ಇದ್ದರೂ ಕೂಡ ಪರವಾಗಿಲ್ಲ, ಏನಾಗಲ್ಲ. ನಾನು ಆಲ್ರೆಡಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಬ್ಬಿಣದ ತವವನ್ನು ಇಟ್ಕೊಂಡಿದ್ದೇನೆ. ಸೊ ತವ ಬಿಸಿಯಾಗಿದೆ. ಸೊ ನಾನಿಲ್ಲಿ ಜಿಂಜರ್ಲಿ ಆಯಿಲ್ ಅಥವಾ ಎಳ್ಳೆಣ್ಣೆಯನ್ನು ಹಾಕ್ತಾಯಿದ್ದೇನೆ. ದೋಸೆಗೆ ಎಳ್ಳೆಣ್ಣೆ ತುಂಬ ಚೆನ್ನಾಗಿ ಬರ್ತದೆ. ಕಾವಲಿಗೆ ಬಿಸಿ ಆಗಿದೆ.
ತುಂಬ ತೆಳುವಾಗಿ ಮಾಡ್ಕೊಂಡಿದ್ದೇನೆ. ಇದನ್ನು ನಾವು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಓಕೆ, ನೀಟಾಗಿ ಬರ್ತಾ ಇದೆ ದೋಸೆ. ಕ್ಯಾರೆಟ್ ಮಸೂರ್ ದಾಲ್ ದೋಸೆನ ಮಾಡ್ಕೊಳ್ಳೋಣ. ಕಾವಲಿಗೆ ಸ್ವಲ್ಪ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಳ್ಳುವ. ಇಲ್ಲಾಂದರೆ ನಾವು ಬೇಳೆ ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಅಂಟು ಥರ ಆಗುತ್ತೆ. ಸೊ ಹಾಗಾಗಿ ಇವಾಗ ನಾವು ಇನ್ನೊಂದು ಹೆಲ್ದಿ ದೋಸೆ, ಹೆಸರು ಕಾಳು ದೋಸೆಯನ್ನು ಮಾಡ್ಕೊಳ್ಳೋಣ. ಸೇಮ್ ನಾನಿಲ್ಲಿ ಎಳ್ಳೆಣ್ಣೆಯನ್ನೇ ಉಪಯೋಗಿಸ್ತಾ ಇರೋದು. ಕಾವಲಿಗೆ ಆಲ್ರೆಡಿ ಬಿಸಿ ಆಗಿದೆ. ವಾವ್, ಕಲರ್ ಕೂಡ ಎಷ್ಟು ಚೆಂದ ಬಂದಿದೆ ಅಲ್ವಾ, ಗ್ರೀನಾಗಿ. ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ದೋಸೆ. ನೋಡಿ, ನೀಟಾಗಿ ತೆಗಿಲಿಕ್ಕೆ ಬರುತ್ತೆ ದೋಸೆ. ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಮುಗೀತು. ಬೇಕಾದರೆ ಇನ್ನೊಂದು ಫೋಲ್ಡ್ ಹೀಗೆ ಕೂಡ ಮಾಡ್ಕೊಳ್ಬೋದು. ಈಗ ಮಾಡ್ಬೋದು ಅಥವಾ ಮತ್ತೆ ಕೂಡ ಮಾಡ್ಬೋದು. ಈ ಥರ ಫೈನಲಿ ನಮ್ಮ ಆರೋಗ್ಯವನ್ನು ವರ್ಧಿಸುವ ಹೆಲ್ದಿ ವೆಜಿಟೇಬಲ್ ದೋಸೆ ಈಗ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ದೋಸೆ. ತುಂಬಾ ನೀಟಾಗಿ ಬಂದಿದೆ. ಸೊ ಕಲರ್ಫುಲ್ಲಾಗಿ ಬಂದಿದೆ. ತರಕಾರಿ ತಿನ್ನದವ್ರಿಗೂ ಸಹ ತರಕಾರಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ದೋಸೆಯನ್ನು ತಿನ್ನೋದ್ರ ಮೂಲಕ. ನಿಮಗೆಲ್ಲೂ ಗೊತ್ತಾಗಲ್ಲ ಇಲ್ಲಿ ನಾವು ತರಕಾರಿಗಳನ್ನು ಉಪಯೋಗಿಸಿ ಮಾಡಿದ್ದೀವಿ ಅಂತ. ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಟೇಸ್ಟ್ ಕೂಡ, ಇದನ್ನು ಖಂಡಿತ ನೀವು ಮನೆಯಲ್ಲಿ ಮಾಡಿ ತಿನ್ನಬೇಕು. ಆ್ಯಂಡ್ ನಿಮಗೆ ಈ ಡಿಶ್ ಅಥವಾ ಈ ದೋಸೆ ನೋಡ್ತಾ ಇದ್ರೆ ಏನು ನೆನಪಿಗೆ ಬರುತ್ತೆ ಹೇಳಿ? ಆ್ಯಕ್ಚುಲಿ ಇದು ನೋಡ್ತಾ ಇದ್ರೆ ನಮ್ಮ ಇಂಡಿಯಾದ ಟ್ರೈ ಕಲರ್ ಫ್ಲ್ಯಾಗ್ ಇದು ಕಲರ್ ನೆನಪಿಗೆ ಬರ್ತಾ ಇದೆ ಅಲ್ವಾ? ಕೇಸರಿ, ಬಿಳಿ, ಹಸಿರು ಅಲ್ವಾ? ಎಸ್, ಇವತ್ತು ರಿಪಬ್ಲಿಕ್ ಡೇ ಕೂಡ. ಹ್ಯಾಪಿ ರಿಪಬ್ಲಿಕ್ ಡೇ ಟು ಆಲ್. ಆ್ಯಂಡ್ ಈ ರಿಪಬ್ಲಿಕ್ ಡೇ ದಿನ ನೀವು ಈ ರೀತಿಯ ಒಳ್ಳೆಯ ದೋಸೆಯನ್ನು ಮಾಡಿ ನಿಮ್ಮ ಮನೆಯಲ್ಲಿ ತಿಂದು ಎಲ್ಲರಿಗೂ ರಿಪಬ್ಲಿಕ್ ಡೇದು ವಿಶ್ ಮಾಡಿ. ಹಾಗೆ ಸ್ಟೇ ಹೆಲ್ದಿ, ಸ್ಟೇ ಫಿಟ್. ಯಾಕಂದರೆ ನೀವು ತಿಂತ ಇರೋದು ಹೆಲ್ದಿ ಫುಡ್, ಅದಕ್ಕೋಸ್ಕರ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಇದರಿಂದ ನಿಮಗೆ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲನ್ನು ತುಂಬ ಜನ ವ್ಯೂ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇದೆ. ತುಂಬಾ ಖುಷಿ ಆಯಿತು ನಿಮ್ಮ ಸಪೋರ್ಟ್ಗೆ. ಹಾಗೆ ಮುಂದೆ ಕೂಡ ನೀವು ನನಗೆ ತುಂಬಾ ಸಪೋರ್ಟ್ ಮಾಡಬೇಕು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ನನ್ನ ಚಾನಲನ್ನು ಶೇರ್ ಮಾಡಿ, ನನ್ನ ವಿಡಿಯೋಸ್ಗಳನ್ನು ಶೇರ್ ಮಾಡಿ, ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು so much. And once again, happy Republic Day.